ನಮಸ್ಕಾರ ಎಲ್ರಿಗೂ. ಎಷ್ಟೋ ದಿನ ಆದಮೇಲೆ ಇವತ್ತು ವ್ಲಾಗನ್ನು ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್, ಅದು ಇಷ್ಟೊತ್ತಲ್ಲಿ ಆಟೋನ ಬುಕ್ ಮಾಡಿಕೊಂಡು ಹೊರಗಡೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಭಯ ಇತ್ತು ನನಗೆ, ಯಾಕೆ ಏನು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಆವಾಗ ಮಾತ್ರ ನಾನು ವಿಡಿಯೋದಲ್ಲಿ ಹೇಳಿರೋವಂಥ ವಿಷಯಗಳು ಏನು, ಯಾಕೆ ಹೇಳಿದ್ದೀನಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನನ್ನ ಜೊತೆಗೆ ನನ್ನ ಚಿಕ್ಕ ಮಗ ಯೋಹಿತ್ ಇದ್ದಾನೆ. ನಾವು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ನನಗೆ ಯಾಕೆ ಭಯ ಆಗ್ತಿದೆ, ರಾತ್ರಿ ಅದು ಕತ್ಲಾದ್ಮೇಲೆ ಹೊರಗಡೆ ಹೋಗೋಕ್ಕೆ ಅದು ಆಟೋ ಬುಕ್ ಮಾಡ್ಕೊಂಡು ಅಥವಾ ಕ್ಯಾಬ್ ಬುಕ್ ಮಾಡಿಕೊಂಡು ಅಂತ ಅಂದರೆ, ನಾನು ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಇಷ್ಟೊತ್ತಲ್ಲಿ ನಾನು ಹೊರಗಡೆ ಹೋಗಿದ್ದೇ ಇಲ್ಲ. ಅದು ಈ ಥರ ಕ್ಯಾಬ್ ಆಟೋ ಎಲ್ಲ ಬುಕ್ ಮಾಡ್ಕೊಂಡು ಒಬ್ಬಳಂತೂ ಹೋಗಿದ್ದೇ ಇಲ್ಲ. ಮದುವೆ ಆದಮೇಲೆ ಎಲ್ಲೇ ಹೋದ್ರು ಬಂದ್ರೂ ನನ್ನ ಹಸ್ಬೆಂಡ್ ಅವರೇ ಕರ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ಕಡೆ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಖಾಲಿ, ಅಂದರೆ ಸಿಟಿ ಥರ ಎಲ್ಲ ಜಾಸ್ತಿ ಕ್ರೌಡ್ ಇರೋದೆಲ್ಲ ಕಡಿಮೆ. ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ. ಚಿಕ್ಕ ಮಗುನ ಕರ್ಕೊಂಡು ಹೋಗ್ತಾಯಿದ್ದೀನಿ ರಾತ್ರಿ ಹೊತ್ತಲ್ಲಿ ಅಂತ ಹೇಳಿ, ದೇವರಿದ್ದಾನೆ ಅಂತ ಹೇಳಿ ಪ್ರಾರ್ಥಿಸ್ತಾ ನಾನು ಹೋಗ್ತಾ ಇದ್ದೆ. ಆಮೇಲೆ ಏನಪ್ಪ ಇಷ್ಟೊಂದು ಹೆದರಿಕೆ, ಯಾಕೆ ಹೀಗೆ, ಏನು ಧೈರ್ಯವಾಗಿರ್ಬೇಕಲ್ವಾ ಅಂತೆಲ್ಲ ಹೇಳಿ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಇವತ್ತು ಆಟೋ ಅಥವಾ ಕ್ಯಾಬ್ ಏನೋ ಬುಕ್ ಮಾಡ್ಕೊಂಡು ಓಡಾಡ್ತೀನಿ, ಮಕ್ಕಳನ್ನಾದರೂ ಕರ್ಕೊಂಡು ಅಟ್ಲೀಸ್ಟ್ ಎಲ್ಲಾದರೂ ಹೋಗಿ ಬರಬೇಕು ಅಂದರೆ ಹೋಗಿ ಬರ್ತೀನಿ ಅಂತಂದರೆ, ಒಂದು ಕಡೆ ನನ್ನನ್ನು ನೋಡಿಕೊಂಡ್ರೇ ಪರವಾಗಿಲ್ಲ ಅಲ್ವಾ ನಾನು ಅಂಥೇಳಿ ಅನಿಸುತ್ತೆ. ಬಟ್ ನಾನು ಇನ್ನೊಂದು ಕಡೆ ಯೋಚನೆ ಮಾಡಿದರೆ, ಇವಾಗೆಲ್ಲ ಕಾಮನ್ ತುಂಬಾ ಸ್ಟ್ರಾಂಗಾಗಿ ಡೇರಿಂಗಾಗಿರ್ತಾರೆ ಹೆಣ್ಮಕ್ಳು. ಬಟ್ ಯಾಕೆ ಇಷ್ಟೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇತ್ತು ನನ್ನಲ್ಲಿ, ಇವತ್ತಿಷ್ಟು ಮಾತ್ರ ಬದಲಾವಣೆ ಆದರೂ ಆಗಿದೆ ಅಂತೆಲ್ಲ ಹೇಳಿ ನನಗೆ ಸಾಕಷ್ಟು ಪ್ರಶ್ನೆಗಳನ್ನೋದು ಬರುತ್ತೆ. ಹೆಣ್ಮಕ್ಳ ಜೀವನದಲ್ಲಿ ಅವ್ರ ತಂದೆ, ಗಂಡ ಮತ್ತು ಮಕ್ಕಳು 3 ಜನನೂ ಕೂಡ ತುಂಬಾ ಮುಖ್ಯವಾದ ಪಾತ್ರನ ವಹಿಸ್ತಾರೆ ಅಲ್ವಾ. ಅದರಲ್ಲಿ ನನ್ನ ತಂದೆ ಅಂತ ಹೇಳ್ಕೊಳಕ್ಕಾದ್ರೆ, ಹೆಣ್ಮಕ್ಳು ಅಂತಂದರೆ ತಲೆ ಬಗ್ಗಿಸ್ಕೊಂಡು ನಡಿಬೇಕು, ತಲೆ ಬಗ್ಗಿಸ್ಕೊಂಡು ಹೋಗಬೇಕು, ತಲೆ ಬಗ್ಗಿಸ್ಕೊಂಡು ಬರಬೇಕು. ನನಗೆ 7th ಸ್ಟ್ಯಾಂಡರ್ಡ್ ಲಾಸ್ಟ್ ಅನಿಸುತ್ತೆ, ನಾನು ಹೈಸ್ಕೂಲ್ಗೆ ಅಂತ ಹೋದ್ಮೇಲೆ ಯಾವುದೇ ಕಾಂಪಿಟೇಷನ್ ಇದ್ದರೂ ಯಾವುದೇ ಇದ್ದರೂ ಸ್ಕೂಲಲ್ಲೇ ಆಗಲಿ ಯಾವುದಕ್ಕೂ ಸೇರಬಾರ್ದು, ಏನು ಎಲೆ ಮರೆ ಕಾಯಿ ಥರ ಇರಬೇಕು ಹೆಣ್ಮಕ್ಳು ಅಂದರೆ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಮಾಡ್ತಾಯಿದ್ರು ನಮ್ಮಪ್ಪ. ಆಮೇಲೆ ಒಂದು ಸೈಕಲ್ ತುಳಿಯೋದು ಕಲೀಲಿಲ್ಲ, ಒಂದು 2 ವೀಲರ್ ಓಡಿಸೋದು ಕಲೀಲಿಲ್ಲ. ಇವತ್ತಿಗೂ ಕೂಡ ಫೀಲ್ ಆಗುತ್ತೆ ಆ ವಿಷಯನ ನೆನೆಸ್ಕೊಂಡ್ರೆ, ಕಲಿಸ್ಬಹುದಿತ್ತಲ್ವ ನಮ್ಮ ತಂದೆ ನಮಗೆ ಅಂತ ಹೇಳಿ ಬೇಜಾರಾಗುತ್ತೆ. ಎಲ್ಲೋ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಾನ್ಫಿಡೆನ್ಸ್ ಇಲ್ಲದೆ ಹೆಣ್ಮಕ್ಳು ಅಂತಂದರೆ ಹೀಗೆ ಇರಬೇಕು ಅಂತೇಳಿ ತುಂಬಾ ಸ್ಟ್ರಿಕ್ಟ್ ಮಾಡಿ, ಒಂದು ಬಟ್ಟೆನೂ ನಮ್ಮಿಷ್ಟದಂತೆ ನಾವು ಹಾಕ್ಕೊಳ್ಳೋ ಥರ ಇರಲಿಲ್ಲ. ಅಂದರೆ ನಾವೇನು ತುಂಬ ಮಾಡ್ರನ್ ಆಗಿರ್ತಿದ್ವಿ ಆ ಥರ ಅಲ್ಲ, ನಮಗಿಷ್ಟ ಬಂದಂತೆ ಆ ಥರ ಎಲ್ಲ ಬೆಳೆಸಲೇ ಇಲ್ಲ. ನಂಗೆ ಆ ವಿಷಯಗಳಿಗೆ ಇವತ್ತಿಗೂ ನನಗೆ ತುಂಬಾ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಅಂದರೆ ನಾವೇನು ಎಲ್ಲೋ ಓಡೋಗ್ಬಿಡ್ತಾಯಿದ್ವಿ ಅಥವಾ ಲವ್ ಮ್ಯಾರೇಜ್ ಮಾಡ್ಕೊಬಿಡ್ತಿದ್ವಿ ಆ ಥರ ಅಲ್ಲ. ನಮಗೂ ಏನಾದ್ರು ಅಚೀವ್ ಮಾಡಬೇಕು ಲೈಫಲ್ಲಿ. ಎಜುಕೇಷನ್ ಚೆನ್ನಾಗಿ ಓದ್ತಾ ಇದ್ದೆ ನಾನು. ಡಿಗ್ರಿ ಆದಮೇಲೆ ಎಲ್ಲರೂ ಒಳ್ಳೆ ಕಡೆ ಜಾಬ್ಗೆ ಹೋಗಬೇಕು, ಡಬಲ್ ಡಿಗ್ರಿ ಮಾಡಬೇಕು ಅಂತ ನನಗೆ ಆ ಥರ ಗೋಲ್ಸ್ ಇತ್ತು. ಬಟ್ ಎಜುಕೇಷನ್ ಆಗ್ತಿದ್ದಂಗೆ ಮದುವೆ ಆಯಿತು. ಲಕ್ಕೀಲಿ ನಮ್ಮ ತಂದೆ ಅನ್ನೋ ಕ್ಯಾರೆಕ್ಟರ್ ಆ ಥರ ಇದ್ದರು ನನ್ನ ಲೈಫಲ್ಲಿ. ನಾನು ನಮ್ಮ ತಂದೆನೇನು ಹೇಟ್ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನನಗೆ ಇನ್ನೂ ಆತ್ಮವಿಶ್ವಾಸ ತುಂಬಿ ಇನ್ನೂ ಧೈರ್ಯನ ಕೊಟ್ಟು ಬೆಳೆಸಬಹುದಿತ್ತು ಅಂಥೇಳಿ ನನಗೆ ಆ ವಿಷಯಕ್ಕೆ ಸ್ವಲ್ಪ ಫೀಲ್ ಆಗುತ್ತೆ. ನನಗೆ ಯಾಕೆ ಫೀಲ್ ಆಗುತ್ತೆ ಅಂಥೇಳಿ ನಾನು ಮುಂದೆ ಹೇಳ್ತೀನಿ. ಇನ್ನೊಂದು ಕಡೆ ನನ್ನ ಲೈಫಲ್ಲಿ ಬಂದಂಥ ಮತ್ತೊಬ್ಬ ವ್ಯಕ್ತಿ ಅಂತಂದರೆ ಅದು ನನ್ನ ಹಸ್ಬೆಂಡ್. ಹೆಣ್ಣಿನ ಜೀವನದಲ್ಲಿ ಹಾಗೆ ಅಲ್ವಾ, ಮೊದಲು ಅಪ್ಪ ಆಮೇಲೆ ಹಸ್ಬೆಂಡ್. ಅವರು ಹೇಗೆ ಅಂತಂದರೆ ಎಲ್ಲದಕ್ಕೂ ಸ್ವಲ್ಪ ನನ್ನನ್ನು ಬಿಡ್ತಾಯಿದ್ರು, ನಿಂಗೆ ಏನು ಇಷ್ಟನೋ ಮಾಡು. ಎಜುಕೇಷನ್ನು ಕಂಟಿನ್ಯೂ ಮಾಡಿಸಿದ್ರು 2 ಇಯರ್ಸು. ನಂಗೆ ಹೊರಗಡೆ ಹೋಗಿ ನನಗೆ ಕೆಲಸ ಮಾಡೋಕ್ಕೆ ಬಾಡಿ ಸಪೋರ್ಟ್ ಮಾಡಲ್ಲ, ಸ್ವಲ್ಪ ವೀಕ್ ಆಗಿಬಿಡ್ತೀನಿ. ಹಾಗಾಗಿ ಅವ್ರು ನನಗೆ ತುಂಬಾ ಕಾನ್ಫಿಡೆನ್ಸ್ ಅನ್ನೋದನ್ನು ಕೊಡ್ತಾಯಿದ್ರು. ಎಲ್ಲರೂ ಹೋಗಬೇಕು ಬರಬೇಕು, ಒಂದು ಅಂಗಡಿಗೆ ಹೋಗೋದು ಬರೋದೇ ಆಗಲಿ, ನೀನು ನನ್ನನ್ನೇ ಕಾಯಬಾರ್ದು, ನೀನು ಹೋಗು, ಬೇಕಾದ್ರೆ ದುಡ್ಡು ಕೊಡ್ತೀನಿ, ಹೋಗು ಶಾಪಿಂಗ್ ಮಾಡ್ಕೊಂಬ. ಬಿಫೋರ್ ಮ್ಯಾರೇಜ್ ನಾನು ಯಾವತ್ತೂ ಕೂಡ ನಾನು ಒಂದು ಅಂಗಡಿಗೆ ಅಂತ ಹೋಗಿದ್ದಿಲ್ಲ, ನೀನೇ ತೊಗೊಂಬಂತೀರ. ಅವಾಗ ನಂಗೆ ಎಲ್ಲೋ ಒಂದು ಕಡೆ ನೋಡು, ನಮ್ಮಪ್ಪ ಆದರೆ ನಂಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಹಸ್ಬೆಂಡ್ ನೀನೇ ಹೋಗಿ ತೊಗೊಂಬ ಅಂತ ಹೇಳ್ತಾರೆ, ಎಲ್ಲದಕ್ಕೂ ನನ್ನನ್ನೇ ಕಾಯಬೇಡ ಅಂತಾರೆ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಆಮೇಲೆ ನನಗೆ ಎಲ್ಲೊಂದು ಕಡೆ ಅನಿಸ್ತು, ನಾನು ಏನಾದರೂ ಮಾಡಬೇಕಲ್ವ, ನಾನು ಸುಮ್ಮನೆ ಇರಬಾರ್ದು. ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂದಾಗಲೂ ಕೂಡ ನಮ್ಮ ತಂದೆ ಏನಕ್ಕೆ ಅದೆಲ್ಲ ಮಾಡೋಕ್ಕೆ, ಬೇರೆ ಕೆಲಸ ಎಲ್ಲ ಏನಕ್ಕೆ ಮಾಡ್ತೀಯ ಅಂತಲೇ ನನಗೆ ಡಿಮೋಟಿವ್ ಆಗೋ ಥರನೇ ಮಾತಾಡಿದರು. ಸೋಷಿಯಲ್ ಮೀಡಿಯಾ ನಮಗೇನಕ್ಕೆ ಬೇಕು, ಇದೆಲ್ಲ ನಮ್ಮಂಥವ್ರಿಗೆಲ್ಲ ಆ ಥರನೇ ಮಾತಾಡಿದ್ರು. ಬಟ್ ನಮ್ಮ ಹಸ್ಬೆಂಡ್ ಎಲ್ಲೂ ಕೂಡ
ನಿನ್ನ ಒಂದು ಇದರಲ್ಲಿ ನೀನು ಮಾಡ್ಕೊಂಡು ಹೋಗು, ನಿನಗೇನು ಇಷ್ಟನೋ ಅದು ಮಾಡು ಅಂತೇಳಿ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದರು. ಅವರು ಸಪೋರ್ಟ್ ಮಾಡಿದ್ದಕ್ಕೆ ನಾನಿವತ್ತು ನನ್ನ ಕೈಯಿಂದ ನನ್ನ ಸಂಪಾದನೆ ಅಂಥೇಳಿ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ. ಎಲ್ಲಿ ನೋಡಿ ನನಗೆ ಕಾನ್ಫಿಡೆನ್ಸ್ ತುಂಬಿದ್ದು ನನ್ನ ಹಸ್ಬೆಂಡ್. ಹೊರಗಡೆ ಓಡಾಡೋಕ್ಕೂ ನಂಗೆ ಧೈರ್ಯ ಹಸ್ಬೆಂಡ್. ಇವತ್ತು ನಾನೊಂದು ಆಟೋ ಬುಕ್ ಮಾಡಿಕೊಂಡು ಅಥವಾ ಕ್ಯಾಬ್ ಬುಕ್ ಮಾಡಿಕೊಂಡು ಇಷ್ಟೊತ್ತರಲ್ಲಿ ನನ್ನ ಮಕ್ಕಳನ್ನಾರು ಜೊತೆಲಿ ಕರ್ಕೊಂಡು ಓಡಾಡ್ತೀನಿ ಅಂತಂದರೆ ಅದಕ್ಕೂ ಧೈರ್ಯ ನನ್ನ ಹಸ್ಬೆಂಡ್. ಇದನ್ನೆಲ್ಲ ನನಗೆ ಮೇಯ್ನ್ ನನಗೆ ನೀಡಿದ್ದೆ ನನ್ನ ಹಸ್ಬೆಂಡ್. ಆಮೇಲೆ ಅವ್ರು ಎಲ್ಲೊಂದು ಕಡೆ ಫ್ರೀಡಮ್ ಕೊಡ್ತಾಯಿದ್ರು ನನಗೆ. ಒಂಚೂರು ಫ್ರೀಡಮ್ ಇಲ್ಲದೆ ಬದುಕಿದ್ದುಂಟು ನಾನು. ಫ್ರೀಡಮ್ ಕೊಡ್ತಾರೆ, ಅದನ್ನು ನಾನು ಯಾವತ್ತೂ ಕೂಡ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಎಲ್ಲಾದರೂ ಹೋಗು ಬಾ, ನಿಂದು ಒಂದು ಲೈಫ್ ಇದೆ ಅಂದರೆ ಎಲ್ಲಾದರೂ ಹೋಗು ಅಂತಂದರೆ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತೀಯಾ ಅಥವಾ ಫ್ರೆಂಡ್ಸ್ ಯಾರನ್ನಾದರೂ ಮೀಟ್ ಮಾಡ್ತೀಯಾ ಮಾಡು ಅಂತ. ತುಂಬಾ ರೇರ್. ನಾನು ಆ ಥರ ಎಲ್ಲ ಒಬ್ಬಳೇ ಹೋಗೋದೇ ಇಲ್ಲ. ಮಕ್ಕಳಿರಬೇಕು ಇಲ್ಲ ಹಸ್ಬೆಂಡ್ ಇರಬೇಕು, ಆ ಥರ ನಂದು ಸ್ವಲ್ಪ ಗುಣ ಅನ್ನೋದು. ಎಲ್ಲೋ ಒಂದು ಕಡೆ ನೋಡಿ ಎಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ತಂದೆ ಮನೇಲೂ ಹಾಗೆ ಸ್ವಾತಂತ್ರ್ಯ ಇಲ್ಲದೆ ಬೆಳೆದಿರ್ತಾರೆ, ಗಂಡನ ಮನೇಲೂ ಹಾಗೆ ಅವ್ರ ಜೀವನ. ಹಸ್ಬೆಂಡ್ ಅಂತೂ ಇದ್ದಿದ್ದು ಫ್ರೀಡಮ್ ಕೊಡಲ್ಲ, ಆ ಥರ ಇರ್ತಾರೆ. ಇವತ್ತು ನನ್ನ ಹಸ್ಬೆಂಡ್ ನನಗೆ ಫ್ರೀಡಮ್ ಅಂತ ಕೊಟ್ಟಿರೋದಕ್ಕೆ, ನನಗೆ ಆತ್ಮವಿಶ್ವಾಸ ತುಂಬಿರೋದಕ್ಕೆ, ನಾನು ಒಂದು 50% ಆದರೂ ಯಾರ ಮೇಲೂ ಡಿಪೆಂಡ್ ಆಗದೆ ಜೀವನ ಮಾಡ್ಬೋದು ಅನ್ನೋದನ್ನು ನನಗೆ ತೋರಿಸ್ಕೊಟ್ಟಿದ್ದು ನನ್ನ ಹಸ್ಬೆಂಡ್. ನಾನು ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲೋ ಒಂದಷ್ಟು ಜನ ಹೆಣ್ಮಕ್ಳು ಎತ್ತಿರೋಂಥ ತಂದೆಯರಿಗೆ ನಾನು ಹೇಳೋದು, ನಿಮಗೆ ಹೆಣ್ಮಕ್ಳು ಮನೇಲಿದ್ರೆ ಸೆರ್ಗಲ್ಲಿ ಕೆಂಡ ಕಟ್ಕೊಂಡಂಗೆ ಅಂತೆಲ್ಲ ಹೇಳಿ ಅಂದ್ಕೊಂಡಿರ್ತೀರ, ನಿಜ. ಬಟ್ ಆದರೆ ನಿಮ್ಮ ಹೆಣ್ಮಕ್ಳ ಮೇಲೆ ನಿಮಗೆ ನಂಬಿಕೆ ಇರಬೇಕು ಒಂದು. ಇನ್ನೊಂದು, ಅವ್ರಿಗೆ ನೀವು ಸ್ವಲ್ಪ ಕಾನ್ಫಿಡೆನ್ಸನ್ನು ತುಂಬಿ, ಧೈರ್ಯನ ತುಂಬಿ ಸ್ಟ್ರಾಂಗಾಗಿ ಬೆಳೆಸಬೇಕು. ಇಲ್ಲ ಅಂತಂದರೆ ಕೆಲವರು ಅರ್ಥ ಮಾಡ್ಕೊತಾರೆ, ಕೆಲವರು ಏನೂ ಗೊತ್ತಿಲ್ಲ, ಇದು ಗುಗ್ಗು ಅನ್ನೋ ಥರ ನಿಮ್ಮ ಮಕ್ಕಳನ್ನು ಹೋದ ಮನೇಲಿ ಟ್ರೀಟ್ ಮಾಡ್ತಾರೆ. ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಇವತ್ತು ನಮ್ಮಪ್ಪ ಡಯಾಲಿಸಿಸ್ ಪೇಷಂಟ್, ಅವ್ರಿಗೆ ಓಡಾಡೋಕ್ಕಾಗಲ್ಲ. ಅವ್ರು 2 ವೀಲರ್ ಮನೆ ಹತ್ರನೇ ನಿಂತಿರುತ್ತೆ. ಮನೆಗೊಂದು ನೀರು ಕ್ಯಾನ್ ತೊಗೊಬರ್ಬೇಕು ಅಂದರೆ ನಮ್ಮ ತಾಯಿ ಚಿಂತೆ ಮಾಡ್ತಾರೆ. ಅದೇ ನನಗೆ ಇವತ್ತು ನನಗೆ ಹೇಳ್ತಾರೆ ನಮ್ಮ ತಂದೆ, ನನಗೆ ಮಗಳಾಗಲ್ಲ, ನಿನ್ನ ಮಗನ ಥರ ಇದೆಯಾ ಅಂತ ಒಂದೊಂದು ಸಲ ಹೇಳ್ತಾರೆ. ಬಟ್ ಇವಾಗಿರೋ ನಮ್ಮಪ್ಪ ಅವಾಗ ಸ್ವಲ್ಪ ರಿಯಲೈಸ್ ಮಾಡಿಕೊಂಡು ನಂಗೊಂದು 2 ವೀಲರ್ ಆಗಲಿ ಓಡಿಸೋದನ್ನೆಲ್ಲ ನಾನು ಕಲಿಸ್ಬಿಟ್ಟಿದ್ದಿದ್ರೆ, ಇನ್ನೂ ಸ್ವಲ್ಪ ಆತ್ಮವಿಶ್ವಾಸ ತುಂಬಿದರೆ, ನಮ್ಮ ಹಸ್ಬೆಂಡ್ ಥರ ಒಂದು 25% ಆದರೂ ನಮ್ಮಪ್ಪ ಆ ಟೈಮಲ್ಲಿ ನಂಗೆ ಅದನ್ನು ಕೊಟ್ಟಿದ್ದರೆ, ನಂಗೆ ಇವತ್ತು ನಮ್ಮಪ್ಪ ನಮ್ಮಮ್ಮನ ಇನ್ನೂ ಚೆನ್ನಾಗಿ ನೋಡ್ಕೊಳಕ್ಕೆ ನಂಗೆ ಅದು ಹೆಲ್ಪ್ ಆಗ್ತಿತ್ತು. ಇವತ್ತಿಗೂ ನಾನು ಅವ್ರನ್ನ ಕೇರ್ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ನಾನು ಅವ್ರಿಗೆ ಏನಾದರೂ ಹೆಲ್ಪ್ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಕೂಡ ನನ್ನ ಹಸ್ಬೆಂಡ್. ನನ್ನ ದುಡ್ಡಿಂದ ನಾನು ಸಂಪಾದನೆ ಮಾಡಿ ನಾನು ಅವ್ರಿಗೆ ನೋಡ್ತಾ ಇದ್ದೀನಿ ಅಂತಂದರೆ ಅದಕ್ಕೂ ಕಾರಣ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ತೀನಿ. ಏನು ಗಂಡನ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ ಇಂದೋರು ಅಂತೇಳಿ ಕೆಲವರು ನೀವು ವ್ಯೂವರ್ಸ್ ಖುಷಿ ಪಡ್ಬೋದು. ಕೆಲವರು ಸಂಬಂಧಿಕರಿದ್ದಾರೆ, ಅವರು ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿ ಹೊಟ್ಟೆ ಉರಿ ಪಡೋರು ಇರ್ತಾರೆ. ಹಾಗಾಗಿ ನನ್ನ ಪರ್ಸ್ನಲ್ ವಿಷಯಗಳನ್ನ ಸಾಮಾನ್ಯವಾಗಿ ಅಷ್ಟು ಶೇರ್ ಮಾಡಲ್ಲ. ಬಟ್ ಇವತ್ತು ನೋಡಿ, ಎಷ್ಟೋ ಜನ ಹೆಣ್ಮಕ್ಳಿರೋಂಥ ತಂದೆಯವ್ರಿಗೊಂದು ಪಾಠ ಆಗಲಿ. ಹೆಣ್ಮಕ್ಳು ಇರ್ತಾರಲ್ವ, ಇವಾಗ ನಾವು ಇಬ್ಬರು ಹೆಣ್ಮಕ್ಳು ಇರೋರು, ಹೆಣ್ಮಕ್ಳು ಹಿಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು ಅಂಥೇಳಿ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇರ್ತಾರೆ. ನೀವು ಸ್ಟ್ರಿಕ್ಟ್ ಮಾಡಿ, ಬಟ್ ಅದ್ರ ಜೊತೆಗೆ ಅವ್ರ ಜೀವನಕ್ಕೆ ಏನೇನು ಬೇಕು, ಅವ್ರು ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕೋದಕ್ಕೆ ಅದನ್ನು ಕೂಡ ನೀಡಿ ಅಂಥೇಳಿ ನಾನು ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ಯಾಕಂದರೆ ಒಂದು ಕ್ಯಾಬ್ ಬರೋಕ್ಕಾಗಲ್ಲ ಮನೆ ಮುಂದೆ, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ ಕೆಲವೊಂದು ವಿಷಯಗಳಲ್ಲಿ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಇನ್ನೂ ಸ್ಟ್ರಾಂಗಾಗಿ ಬೆಳೆಸಿದ್ರೆ ಇನ್ನೂ ಹೆಲ್ಪ್ ಆಗ್ತಾಯಿತ್ತು ನಮಗೆ ಈ ಟೈಮಲ್ಲಿ ಅಂತೇಳಿ. ಬಟ್ ತೊಂದರೆ ಇಲ್ಲ. ಇವಾಗ ಇರೋ ಇಂದು ನನ್ನನ್ನು ನಾನು ನೋಡಿಕೊಂಡಾಗ ತುಂಬ ಖುಷಿ ಪಡ್ತೀನಿ. ಎಲ್ಲ ನನ್ನ ಗುರುಗಳ ಆಶೀರ್ವಾದ. ಅವರು ನನಗೆ ಎಲ್ಲೋ ಒಂದು ಕಡೆ ತುಂಬ ಮೋಟಿವ್ ಆಗಿದ್ದಾರೆ ನನ್ನ ಲೈಫಲ್ಲಿ. ನನಗೆ ರಜನಿ ಅರವಿಂದ್ ಗುರುಗಳು ನನ್ನ ಜೀವನ ಮೊದಲಿದ್ದಕ್ಕೂ ಇವಾಗಾಗಿರೋದಕ್ಕೂ ನನ್ನಲ್ಲಾಗಿರೋ ಬದಲಾವಣೆಗಳು ತುಂಬಾ ವ್ಯತ್ಯಾಸವನ್ನು ನಾನು ಕಾಣ್ತಾ ಇದ್ದೀನಿ. ಆಮೇಲೆ ನಿಮ್ಮ ಹತ್ರ ಸಾಕಷ್ಟು ನನ್ನ ಸಕ್ಸಸ್ಫುಲ್ ಸ್ಟೋರೀಸ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮನ್ನು ಕೊಡಿ. ಕಷ್ಟದ ಪರಿಸ್ಥಿತಿಲೂ ಕೂಡ ಹೇಗಿರಬೇಕು, ಇಂದು ಹೇಗೆ ಗೆಲ್ಲಬೇಕು ಅಂತ ನನಗೆ ತಿಳಿಸಿದ್ದು ನನ್ನ ಗುರುಗಳು. ಅವರಿಂದ ನಾನು ಇವತ್ತು ಸಕ್ಸಸ್ಫುಲ್ ಆಗಿದ್ದೀನಿ. ಆ ಒಂದು ಸ್ಟೋರಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂದಾಗೆ ನಾನು ಹೋಗಿದ್ದು ಸ್ಕೂಲ್ ಡೇ ಇತ್ತು ನಮ್ಮ ಚಿನ್ಮಯ್ ಸ್ಕೂಲಲ್ಲಿ. ಅಲ್ಲಿಗೆ ಹೋಗಿದ್ದೆ. ನಮ್ಮ ಹಸ್ಬೆಂಡ್ ಹೊರಗಡೆ ಸಡನ್ನಾಗಿ ಮರ್ತು ಬಿಟ್ಟಿದ್ದಾರೆ. ಅವ್ರು ಹೊರಗಡೆ ಓಡಾಡೋರು, ಅವ್ರಿಗೆ 4-6 ಟೆನ್ಷನ್ ಇರುತ್ತೆ. ಸ್ಕೂಲ್ ಡೇ ಇದೆ ಅಂತ ಹೇಳಿ ಕಾಲ್ ಮಾಡಿದರೆ ಹೋಗಬೇಕು ಅಂಥೇಳಿ, ನಾನು ಇಲ್ಲಿ ಹೊರಗಡೆ ಯಾರನ್ನೋ ಮೀಟ್ ಮಾಡಬೇಕಿತ್ತು, ಅರ್ಜೆಂಟು ಸ್ವಲ್ಪ ಕೆಲಸ ಇದೆ, ನೀವೆಲ್ಲ ಬಂದುಬಿಡಿ ಬರ್ತೀನಿ ಅಂತ ಹೇಳಿದ್ರು. ಹೀಗೆ ಕ್ಯಾಬ್ ಬುಕ್ ಮಾಡ್ತಿದ್ದೀನಿ, ಇಂಥ ಆಟೋದಲ್ಲೇ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಡೀಟೇಲ್ಸ್ ಕಳಿಸ್ದೆ. ಆಟೋದಲ್ಲಿ ಕರ್ಕೊಂಬಂದವರು ಅಷ್ಟೇ ಸ್ವಲ್ಪ ಹುಷಾರಾಗೆ ಕರ್ಕೊಂಬಂದು ಬಿಟ್ಟೋದ್ರು. ಅಣ್ಣ ಅವರು ಯಾರು ಅಂತ ಗೊತ್ತಿಲ್ಲ ನನಗೆ, ಬಟ್ ಸೇಫಾಗಿ ಬಂದೆ. ಈಗ
ಕ್ರೌಡ್ ಪ್ಲೇಸ್ ಇದ್ದರೆ ಅಷ್ಟು ಭಯ ಆಗಲ್ಲ. ಅಲ್ಲಿ ನಾನು ಹೇಳಿದ್ನಲ್ಲ ಸ್ವಲ್ಪ ಜನ ಓಡಾಡೋದು ಕಡಿಮೆನೆ, ಆ ಥರ ಇದ್ದಿದ್ದಕ್ಕೆ ನಂಗೆ ಸ್ವಲ್ಪ ಭಯ ಇತ್ತು. ಅದರ್ವೈಸ್ ಸಿಟಿ ಕಡೆ ಆ ಥರ ಎಲ್ಲ ವಾತಾವರಣ ಅಂತಂದರೆ ನಾನು ಹೆದರ್ಕೊಳ್ಳಲ್ಲ. ಅಷ್ಟು ಧೈರ್ಯನ ನನ್ನ ಹಸ್ಬೆಂಡ್ ನಂಗೆ ತುಂಬಿದ್ದಾರೆ. ನನ್ನ ಗುರುಗಳ ಆಶೀರ್ವಾದದಿಂದ ನಾನು ತುಂಬಾ ಪಾಸಿಟಿವ್ ಇಂದು ಆಗಿ ನಾನು ಬದಲಾಗಿದ್ದೀನಿ. ಸರ್, ಮುಂದಿನ ವೀಡಿಯೋಗಳಲ್ಲಿ ಸಕ್ಸಸ್ಫುಲ್ ಸ್ಟೋರೀಸ್ನ ಶೇರ್ ಮಾಡ್ತೀನಿ. ಹೆಣ್ಮಕ್ಳಿರೋಂಥ ತಂದೆಯರಿಗೆ ಇವತ್ತಿನ ವೀಡಿಯೋನ ಶೇರ್ ಮಾಡಿ. ಯಾರು ನಿಮ್ಮನ್ನು ಆ ಥರ ಏನಾದ್ರು ತುಂಬ ಸ್ಟ್ರಿಕ್ಟ್ ಮಾಡಿ ಕೆಲವೊಂದು ಏನು ಅವಶ್ಯಕತೆ ಇರೋದನ್ನೂ ನೀಡದೆ ನಿಮಗೆ ಬೆಳೆಸ್ತಾ ಇದ್ದರೆ ಎಲ್ಲೋ ಒಂದು ಮೆಸೇಜ್ ಹೋಗ್ಬೋದು ವಿಡಿಯೋ ಮೂಲಕ ಅಂತೇಳಿ ನಾನು ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದಂಥ ವಿಷಯಗಳು ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಬರೀ ಹೆಣ್ಮಕ್ಳಿರೋ ತಂದೆಯರಿಗೆ ಅಂತಲ್ಲ, ಹಸ್ಬೆಂಡ್ ಇದ್ದರೂ ಕೂಡ. ನನ್ನ ಹಸ್ಬೆಂಡಿಂದ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ, ನಗ್ನಗ್ತಾ ಇದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳಿ ನಾನು, ಯಾಕಂದರೆ ವೀವರ್ಸ್ ಅಂತಲ್ಲ, ಕೆಲವರು ತುಂಬ ಜಲಸಿ ಪಡೋರು, ಕೆಟ್ಟ ದೃಷ್ಟಿ ಹಾಕೋರು ಇದ್ದಾರೆ. ಹಾಗಾಗಿ ಹೇಳ್ತಿರೋದು ಬೇರೆ ಏನೂ ಇಲ್ಲ. ಹೆಣ್ಮಕ್ಳು ಕೈಲಿ ನಿನ್ನ ಕೈಲಿ ಏನೂ ಸಾಧ್ಯ ಇಲ್ಲ, ನಿನ್ನ 4 ಗೋಡೆ ಮಧ್ಯೆ ಇರೋಳು, ಈ ಥರ ಡಿಮೋಟಿವ್ ಮಾಡಬೇಡಿ. ಮೋಟಿವೇಶನ್ ನೀಡಿ. ಪ್ರತಿ ಹೆಣ್ಮಕ್ಳು ಚೆನ್ನಾಗಿರಲಿ.